ಬೆಂಗಳೂರು ಅಂದ್ರೆ ಐಟಿ ಹಬ್. ಮಾಹಿತಿ ತಂತ್ರಜ್ಞಾನವನ್ನ ತನ್ನದೇ ಆದ ಚಾಪು ಮೂಡಿಸಿದೆ. 10 ಹಲವು ಸ್ಟಾರ್ಟ್ಅಪ್ಗಳ ಉಗಮ ಸ್ಥಾನ. ತಮ್ಮದೇ ಸ್ಟಾರ್ಟ್ಅಪ್ ಮಾಡಲು ಮುಂದಾಗಿರುವಂತಹ ಯುವ ಜನತೆಗೆ ಮಾರ್ಗದರ್ಶನ ನೀಡಲು ಇದೀಗ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪನೆ ಆಗ್ತಾ ಇದೆ. ಸ್ಟಾರ್ಟ್ಅಪ್ ಪಾರ್ಕ್ಗೆ ಮನಸೋತ ಯುವ ಪೀಳಿಗೆ. ಕೋರಮಂಗಲದತ್ತ ಯುವಕ ಯುವತಿಯರ ಲಗ್ಗೆ. ಐಟಿ ಆವಿಷ್ಕಾರ ಮತ್ತು ಆರ್ಥಿಕ ಬೆಳವಣಿಗೆ ಎಪಿಟೋಮ್. ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಅಂದ್ರೆ ಫೇಮಸ್. ದೇಶ ವಿದೇಶಿ ಕಂಪನಿಗಳು ಐಟಿ ಸಿಟಿಯತ್ತ ಲಗ್ಗೆ ಇಡ್ತಾ ಇವೆ. ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಈಗ ಬೆಂಗಳೂರಲ್ಲಿ ಉದಯ ಆಗಿದೆ. ಯುವ ಪೀಳಿಗೆಯನ್ನು ಆಕರ್ಷಣೆ ಮಾಡ್ತಾ ಇದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಕಪ್ಪಿಯಂತೆ ನಗೆಯುವ ರೋಬೋಟ್ ನೋಡಿ ಯುವಕ ಯುವತಿಯರು ಫಿದಾ ಆಗಿದ್ದಾರೆ. ವಿವಿಧ ಶೈಲಿಯ ರೋಬೋಟ್ಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಈ ಪಾರ್ಕ್ನಿಂದ ಕನಿಷ್ಠ 10,000 ಸ್ಟಾರ್ಟ್ಅಪ್ಗಳಿಗೆ ವೇದಿಕೆ ಕಲ್ಪಿಸಲಾಗುತ್ತೆ. 6 ತಿಂಗಳಲ್ಲಿ ಕನಿಷ್ಠ 1 ಲಕ್ಷ ಉದ್ಯೋಗಿಗಳ ಸೃಷ್ಟಿ ಮಾಡೋ ತಾಕತ್ತು ಈ ಸ್ಟಾರ್ಟ್ಅಪ್ ಪಾರ್ಕ್ಗೆ ಇದೆ. ಸ್ಟಾರ್ಟ್ಅಪ್ ಮಾಡುವ ಆಸೆ, ಯೋಚನೆ ಇರುವಂತಹ ಉತ್ಸಾಹಿ ಯುವ ಜನತೆಗೆ ಈ ಸ್ಟಾರ್ಟ್ಅಪ್ ಪಾರ್ಕ್ ಒಂದೇ ವೇದಿಕೆ ಅಡಿ ಎಲ್ಲವನ್ನ ಕಲ್ಪಿಸಿಕೊಡಲಿದೆ. ನವೆಂಬರ್ 7ರಿಂದ ಡಿಸೆಂಬರ್ 7ರವರೆಗೆ ಕೋರಮಂಗಲದ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಸ್ಟಾರ್ಟ್ಅಪ್ ಮೇಳ ನಡೆಯಲಿದೆ. ಆಸಕ್ತರು ಇದರ ಪ್ರಯೋಜನವನ್ನ ಪಡೆಯಬಹುದಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಅಂದ್ರೆ ಐಟಿ ಹಬ್. ಮಾಹಿತಿ ತಂತ್ರಜ್ಞಾನವನ್ನ ತನ್ನದೇ ಆದ ಚಾಪು ಮೂಡಿಸಿದೆ. 10 ಹಲವು ಸ್ಟಾರ್ಟ್ಅಪ್ಗಳ ಉಗಮ ಸ್ಥಾನ. ತಮ್ಮದೇ ಸ್ಟಾರ್ಟ್ಅಪ್ ಮಾಡಲು ಮುಂದಾಗಿರುವಂತಹ ಯುವ ಜನತೆಗೆ ಮಾರ್ಗದರ್ಶನ ನೀಡಲು ಇದೀಗ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪನೆ ಆಗ್ತಾ ಇದೆ. ಸ್ಟಾರ್ಟ್ಅಪ್ ಪಾರ್ಕ್ಗೆ ಮನಸೋತ ಯುವ ಪೀಳಿಗೆ. ಕೋರಮಂಗಲದತ್ತ ಯುವಕ ಯುವತಿಯರ ಲಗ್ಗೆ. ಐಟಿ ಆವಿಷ್ಕಾರ ಮತ್ತು ಆರ್ಥಿಕ ಬೆಳವಣಿಗೆ ಎಪಿಟೋಮ್. ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಅಂದ್ರೆ ಫೇಮಸ್. ದೇಶ ವಿದೇಶಿ ಕಂಪನಿಗಳು ಐಟಿ ಸಿಟಿಯತ್ತ ಲಗ್ಗೆ ಇಡ್ತಾ ಇವೆ. ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಈಗ ಬೆಂಗಳೂರಲ್ಲಿ ಉದಯ ಆಗಿದೆ. ಯುವ ಪೀಳಿಗೆಯನ್ನು ಆಕರ್ಷಣೆ ಮಾಡ್ತಾ ಇದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಕಪ್ಪಿಯಂತೆ ನಗೆಯುವ ರೋಬೋಟ್ ನೋಡಿ ಯುವಕ ಯುವತಿಯರು ಫಿದಾ ಆಗಿದ್ದಾರೆ. ವಿವಿಧ ಶೈಲಿಯ ರೋಬೋಟ್ಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಈ ಪಾರ್ಕ್ನಿಂದ ಕನಿಷ್ಠ 10,000 ಸ್ಟಾರ್ಟ್ಅಪ್ಗಳಿಗೆ ವೇದಿಕೆ ಕಲ್ಪಿಸಲಾಗುತ್ತೆ. 6 ತಿಂಗಳಲ್ಲಿ ಕನಿಷ್ಠ 1 ಲಕ್ಷ ಉದ್ಯೋಗಿಗಳ ಸೃಷ್ಟಿ ಮಾಡೋ ತಾಕತ್ತು ಈ ಸ್ಟಾರ್ಟ್ಅಪ್ ಪಾರ್ಕ್ಗೆ ಇದೆ. ಸ್ಟಾರ್ಟ್ಅಪ್ ಮಾಡುವ ಆಸೆ, ಯೋಚನೆ ಇರುವಂತಹ ಉತ್ಸಾಹಿ ಯುವ ಜನತೆಗೆ ಈ ಸ್ಟಾರ್ಟ್ಅಪ್ ಪಾರ್ಕ್ ಒಂದೇ ವೇದಿಕೆ ಅಡಿ ಎಲ್ಲವನ್ನ ಕಲ್ಪಿಸಿಕೊಡಲಿದೆ. ನವೆಂಬರ್ 7ರಿಂದ ಡಿಸೆಂಬರ್ 7ರವರೆಗೆ ಕೋರಮಂಗಲದ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಸ್ಟಾರ್ಟ್ಅಪ್ ಮೇಳ ನಡೆಯಲಿದೆ. ಆಸಕ್ತರು ಇದರ ಪ್ರಯೋಜನವನ್ನ ಪಡೆಯಬಹುದಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಅಂದ್ರೆ ಐಟಿ ಹಬ್. ಮಾಹಿತಿ ತಂತ್ರಜ್ಞಾನವನ್ನ ತನ್ನದೇ ಆದ ಚಾಪು ಮೂಡಿಸಿದೆ. 10 ಹಲವು ಸ್ಟಾರ್ಟ್ಅಪ್ಗಳ ಉಗಮ ಸ್ಥಾನ. ತಮ್ಮದೇ ಸ್ಟಾರ್ಟ್ಅಪ್ ಮಾಡಲು ಮುಂದಾಗಿರುವಂತಹ ಯುವ ಜನತೆಗೆ ಮಾರ್ಗದರ್ಶನ ನೀಡಲು ಇದೀಗ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪನೆ ಆಗ್ತಾ ಇದೆ.
ಸ್ಟಾರ್ಟ್ಅಪ್ ಪಾರ್ಕ್ಗೆ ಮನಸೋತ ಯುವ ಪೀಳಿಗೆ. ಕೋರಮಂಗಲದತ್ತ ಯುವಕ ಯುವತಿಯರ ಲಗ್ಗೆ. ಐಟಿ ಆವಿಷ್ಕಾರ ಮತ್ತು ಆರ್ಥಿಕ ಬೆಳವಣಿಗೆ ಎಪಿಟೋಮ್. ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಅಂದ್ರೆ ಫೇಮಸ್. ದೇಶ ವಿದೇಶಿ ಕಂಪನಿಗಳು ಐಟಿ ಸಿಟಿಯತ್ತ ಲಗ್ಗೆ ಇಡ್ತಾ ಇವೆ. ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಈಗ ಬೆಂಗಳೂರಲ್ಲಿ ಉದಯ ಆಗಿದೆ. ಯುವ ಪೀಳಿಗೆಯನ್ನ ಆಕರ್ಷಣೆ ಮಾಡ್ತಾ ಇದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಕಪ್ಪಿಯಂತೆ ನಗಿಯುವ ರೋಬೋಟ್ ನೋಡಿ ಯುವಕ ಯುವತಿಯರು ಫಿದಾ ಆಗಿದ್ದಾರೆ. ವಿವಿಧ ಶೈಲಿಯ ರೋಬೋಟ್ಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಈ ಪಾರ್ಕ್ನಿಂದ ಕನಿಷ್ಠ 10,000 ಸ್ಟಾರ್ಟ್ಅಪ್ಗಳಿಗೆ ವೇದಿಕೆ ಕಲ್ಪಿಸಲಾಗುತ್ತೆ. 6 ತಿಂಗಳಲ್ಲಿ ಕನಿಷ್ಠ 1 ಲಕ್ಷ ಉದ್ಯೋಗಿಗಳ ಸೃಷ್ಟಿ ಮಾಡೋ ತಾಕತ್ತು ಈ ಸ್ಟಾರ್ಟ್ಅಪ್ ಪಾರ್ಕ್ಗೆ ಇದೆ. ಸ್ಟಾರ್ಟ್ಅಪ್ ಮಾಡುವ ಆಸೆ, ಯೋಚನೆ ಇರುವಂತಹ ಉತ್ಸಾಹಿ ಯುವ ಜನತೆಗೆ ಈ ಸ್ಟಾರ್ಟ್ಅಪ್ ಪಾರ್ಕ್ ಒಂದೇ ವೇದಿಕೆ ಅಡಿ ಎಲ್ಲವನ್ನ ಕಲ್ಪಿಸಿಕೊಡಲಿದೆ. ನವೆಂಬರ್ 7ರಿಂದ ಡಿಸೆಂಬರ್ 7ರವರೆಗೆ ಕೋರಮಂಗಲದ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಸ್ಟಾರ್ಟ್ಅಪ್ ಮೇಳ ನಡೆಯಲಿದೆ. ಆಸಕ್ತರು ಇದರ ಪ್ರಯೋಜನವನ್ನ ಪಡೆಯಬಹುದಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ಅಂದ್ರೆ ಐಟಿ ಹಬ್. ಮಾಹಿತಿ ತಂತ್ರಜ್ಞಾನವನ್ನ ತನ್ನದೇ ಆದ ಚಾಪು ಮೂಡಿಸಿದೆ. 10 ಹಲವು ಸ್ಟಾರ್ಟ್ಅಪ್ಗಳ ಉಗಮ ಸ್ಥಾನ. ತಮ್ಮದೇ ಸ್ಟಾರ್ಟ್ಅಪ್ ಮಾಡಲು ಮುಂದಾಗಿರುವಂತಹ ಯುವ ಜನತೆಗೆ ಮಾರ್ಗದರ್ಶನ ನೀಡಲು ಇದೀಗ ಕೋರಮಂಗಲದಲ್ಲಿ ಸ್ಟಾರ್ಟ್ಅಪ್ ಪಾರ್ಕ್ ಸ್ಥಾಪನೆ ಆಗ್ತಾ ಇದೆ. ಸ್ಟಾರ್ಟ್ಅಪ್ ಪಾರ್ಕ್ಗೆ ಮನಸೋತ ಯುವ ಪೀಳಿಗೆ. ಕೋರಮಂಗಲದತ್ತ ಯುವಕ ಯುವತಿಯರ ಲಗ್ಗೆ. ಐಟಿ ಆವಿಷ್ಕಾರ ಮತ್ತು ಆರ್ಥಿಕ ಬೆಳವಣಿಗೆ ಎಪಿಟೋಮ್. ಬೆಂಗಳೂರು ಭಾರತದ ಸಿಲಿಕಾನ್ ವ್ಯಾಲಿ ಅಂದ್ರೆ ಫೇಮಸ್. ದೇಶ ವಿದೇಶಿ ಕಂಪನಿಗಳು ಐಟಿ ಸಿಟಿಯತ್ತ ಲಗ್ಗೆ ಇಡ್ತಾ ಇವೆ. ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಈಗ ಬೆಂಗಳೂರಲ್ಲಿ ಉದಯ ಆಗಿದೆ. ಯುವ ಪೀಳಿಗೆಯನ್ನ ಆಕರ್ಷಣೆ ಮಾಡ್ತಾ ಇದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ